ರೀಸನಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಫುಡ್, ಮೇನ್ ಆಗಿ ಫಿಶ್ ಫ್ರೆಶ್ ಇಲ್ಲ ಅನ್ನೋ ಹೇಳುವ ಪ್ರಮೇಯನೇ ಇರುವುದಿಲ್ಲ. ಆಮೇಲೆ ಒಳ್ಳೆ ರೀತಿ ಅಥೆಂಟಿಕ್ ಊರ್ ಬದಿ ಮಸಾಲ ತಿಂತಾ ಇದ್ರೆ ಒನ್ ಮೋರ್ ಅಂತ ಇರ್ಬೇಕು. ಇದು ನೋಡಿ, ಇದು ಅಂಜಲ್ ಫಿಶ್, ಇದು ನಮ್ಮ ಮಸಾಲ. ಈ ಮಸಾಲಾಗೆ ನಮ್ಮಲ್ಲಿ ಗುಂಟೂರು ಚಿಲ್ಲಿ, ಬ್ಯಾಡಗಿ ಚಿಲ್ಲಿ, ಕಾಳ್ಮೆಣಸು. ನಮ್ಮಲ್ಲಿ ಬಂದು ಟ್ರೈ ಮಾಡಿ ಒಮ್ಮೆ, ಎಂತ ಫ್ರೆಶ್ ಇರ್ತದೆ ಮೀನ್ ಅಂದ್ರೆ. ಆಮೇಲೆ ನೀವೇ ಹೇಳಕ್ಕೆ ಲೈಕ್ ಇತ್ತು ಮಾರೆ ಹೇಳಿ. ಮೇನ್ ಆಗಿ ನಂಗೆ ಮಂಗಳೂರಲ್ಲಿ ಊಟ ಮಾಡಿದಂಗೆ ಆಯ್ತು. ಇದು ಕರಾವಳಿ ಅಂತ ಹೆಸರಿಗೆ ತಕ್ಕಂತೆ ಮೇನ್ ಆಗಿ ಬಂಗುಡೆ ಫ್ರೈ ನಿಜವಾಗಿ ತುಂಬಾ ಟೇಸ್ಟಿಯಾಗಿ, ಇಟ್ ವಾಸ್ ವೆರಿ ಗುಡ್. ಆಲ್ಮೋಸ್ಟ್ ಬಂಗಡೆ ಮೀನ್ ತಿಂದೇ ಇರೋರು ಯಾರು ಇಲ್ಲ, ಎಲ್ಲ ತಿಂತಾರೆ ಬಂಗಡೆ ಮೀನ್. ನಮ್ಮ ರೆಸ್ಟೋರೆಂಟ್ ಅಲ್ಲಿ ಅದು ಬಂಗಡೆ ಮಸಾಲಾ ಫ್ರೈ ತುಂಬಾ ಫೇಮಸ್ ಇದೆ. ಅಂಜಲ್ ಇದೆ, ಪಾಂಪ್ರೆಟ್ ಇದೆ, ಕಾಣೆ, ಬಂಗಡೆ, ಮತ್ತಿ, ಸಿಲ್ವರ್, ಪ್ರಾನ್ಸ್, ಕ್ರಾಬ್, ಸ್ಕ್ವಿಡ್, ಕೊಡ್ಡಾಯಿ, ಹೊಳೆಬೈಗಿ, ಅಡುಮೀನ್, ಆಮೇಲೆ ಮರ್ವೈ ಎಲ್ಲ ಇತ್ತ. ಅಂಜಲ್ ತವಾ ಒನ್ ಮೋರ್ ಅಂತ ಇರ್ಬೇಕು. ನಮಸ್ಕಾರ, ನಮ್ದು ಕರಾವಳಿ ಫೈನ್ ಡೈನ್ ರೆಸ್ಟೋರೆಂಟ್ ಎಕ್ಸೆಂಚರ್ ಕಂಪನಿ ಆಪೋಸಿಟ್ ಲೊಕೇಟ್ ಆಗಿದೆ, ಕೋರಮಂಗಲ, ಹೊಸೂರು ರೋಡ್, ಡೈರಿ ಸರ್ಕಲ್ ಹತ್ರ. ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ, ಶಾರುಖ್ ಅವರು ನಿಮ್ಗೆ ಕಂಪ್ಲೀಟ್ ನಮ್ದು ರೆಸ್ಟೋರೆಂಟ್ ಮತ್ತೆ ಫುಡ್ ಬಗ್ಗೆ ಎಲ್ಲ ರಿವ್ಯೂ ಮಾಡಿ ತೋರಿಸಿದ್ದಾರೆ. ಈಗ ನಾನು ನಿಮ್ಗೆ ನಮ್ಮ ಫುಡ್ ಹೇಗೆ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂತ ಒಂದು 2 ಡಿಶ್ ನ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು ಅಂಜಲ್ ಫಿಶ್, ಇದು ನಮ್ಮ ಮಸಾಲ. ಈ ಮಸಾಲಾಗೆ ನಮ್ಮಲ್ಲಿ ಗುಂಟೂರು ಚಿಲ್ಲಿ, ಬ್ಯಾಡಗಿ ಚಿಲ್ಲಿ, ಕಾಳ್ಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಎಲ್ಲ ಹಾಕಿರ್ತೀವಿ. ಇದೇನ್ ಫಿಶ್ ಇದೆ ಫ್ರೆಶ್ ಆಗಿ ಮಂಗಳೂರಿಂದ ಬಂದಿರುತ್ತೆ. ಡೈಲಿ ನಮ್ಮಲ್ಲಿ ಫ್ರೆಶ್ ಬಂದಿರೋ ಫಿಶ್ ನ ನಾವು ನೀಟಾಗಿ ಚಿಲ್ಲಿ ಮತ್ತೆ ಲೆಮನ್ ಅಂಡ್ ಸಾಲ್ಟ್ ಇದರಿಂದ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಿ. ಈಗ ಮಸಾಲೆ ಹಚ್ಚಿದ್ದೀನಿ, ಹಂಚ್ ಕಾದಿದೆ. ಈಗ ಹಂಚ್ ಮೇಲೆ ಹಾಕ್ಬಿಡೋಣ. ನಿಮ್ಗೆ ಪಕ್ಕ ಊರ್ ಬದಿ ಮಂಗಳೂರು ಬದಿ ಫುಡ್ ತಿನ್ಬೇಕು ಹೇಳ್ರಿ, ಇಲ್ಲಿ ಬರ್ಬೇಕು. ಕುಂದಾಪುರದವರು ಲೈಕ್ ಮಾಡುವಂತ ಫಿಶ್ ನಾವು ಯೂಸ್ ಮಾಡೋದು. ಮತ್ತೆ ಪ್ಯೂರ್ ಕೊಕೊನಟ್ ಆಯಿಲ್, ಇದು ಎಲ್ಲ ಊರ್ ಬದಿಯಿಂದನೇ ಬರೋದು. ನಾವಿಲ್ಲಿ ಬೆಂಗಳೂರಿಂದ ತಗೊಳ್ಳೋದು ಎಂತ ಇಲ್ಲ, ಎಲ್ಲ ಪೂರ ಊರ್ ಬದಿಯಿಂದ ಬರೋದು. ಅಂಜಲ್ ಮೀನು, ಕೊಬ್ಬರಿ ಎಣ್ಣೆ, ಈ ತವಾ ಮಸಾಲ ಹಾಕಿ ತಿಂತಾ ಇದ್ರೆ, ಈಗ ಏನು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇದ್ದಾರೆ, ಅದೇ ತರ ಅಂಜಲ್ ತವಾ ಒನ್ ಮೋರ್ ಅಂತ ಇರ್ಬೇಕು. ತುಂಬಾ ಜನ ಕೇಳ್ತಾ ಇರ್ತಾರೆ, ಇಲ್ಲಿ ಬೆಂಗಳೂರಲ್ಲಿ ಊರ್ ಬದಿ ಮೀನ್ ಸಿಗೋದು ತುಂಬಾ ಕಷ್ಟ ಹೇಳಿ. ನಮ್ಮಲ್ಲಿ ಬಂದು ಟ್ರೈ ಮಾಡಿ ಒಮ್ಮೆ, ಎಂತ ಫ್ರೆಶ್ ಇರ್ತದೆ ಮೀನ್ ಅಂದ್ರೆ. ಆಮೇಲೆ ನೀವೇ ಹೇಳಕ್ಕೆ ಲೈಕ್ ಇತ್ತು ಮಾರೆ ಹೇಳಿ. ಮೀನ್ ವೆರೈಟೀಸ್ ಅಲ್ಲಿ ತುಂಬಾ ಇದೆ. ಅಂಜಲ್ ಇದೆ, ಪಾಂಪ್ರೆಟ್ ಇದೆ, ಕಾಣೆ, ಬಂಗಡೆ, ಮತ್ತಿ, ಸಿಲ್ವರ್, ಪ್ರಾನ್ಸ್, ಕ್ರಾಬ್, ಸ್ಕ್ವಿಡ್, ಕೊಡ್ಡಾಯಿ, ಹೊಳೆಬೈಗಿ, ಅಡುಮೀನ್, ಆಮೇಲೆ ಮರ್ವೈ ಎಲ್ಲ ಇತ್ತು. ನೀವು ಒಂದ್ಸತಿ ಟ್ರೈ ಮಾಡೋದಾದ್ರೆ ನಮ್ಮ ರೆಸ್ಟೋರೆಂಟ್ಗೆ ಬರ್ಬೇಕು. ನಾನು ನಿಮಗೆ ಒಂದು ಹಿಂಟ್ ಕೊಟ್ಟದಷ್ಟೇ, ನಮ್ಮಲ್ಲಿ ಈ ಪ್ರಿಪ್ರೇಷನ್ ಇದೆ, ಹೀಗಿದೆ ಅಂತ. ನಮ್ಮ ಫುಡ್ ನ ಟ್ರೈ ಮಾಡಬೇಕು. ಒಳ್ಳೆ ಮೀನು ನೀವು ರೀಸನಬಲ್ ಪ್ರೈಸ್ ಅಲ್ಲಿ ತಿನ್ಬೇಕು ಅಂದ್ರೆ ನಮ್ಮ ರೆಸ್ಟೋರೆಂಟಿಗೆ ಬರ್ಬೇಕು. ಲೊಕೇಶನ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ ಇವರು, ಶಾರುಖ್ ಅವರು. ನೋಡಿ ಸರ್, ಆಯಿಲ್ ಆಕ್ಚುಲಿ ಇದಕ್ಕೆ ತವಾ ಫ್ರೈಗೆ ಮೇನ್ ಬೇಕಾಗೋದೇ ತೆಂಗಿನೆಣ್ಣೆ. ತೆಂಗಿನೆಣ್ಣೆಯಲ್ಲಿ ಎಷ್ಟು ನೀಟಾಗಿ ಬೇಯುತ್ತೆ ಆ ಮೀನಿಗೆ, ಆ ಮಸಾಲ ಜೊತೆ ತೆಂಗಿನೆಣ್ಣೆ ಮ್ಯಾಚ್ ಆಗಿ ಅಷ್ಟು ಟೇಸ್ಟ್ ಬರುತ್ತೆ. ಈಗ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ಒಮ್ಮೆ ಟ್ರೈ ಮಾಡಿ, ಆಗ ಗೊತ್ತಾಗಲ್ಲ. ಈಗ ಅಂಜಲ್ ತವಾ ಫ್ರೈ ನೋಡಿದ್ರಿ, ನಾನೀಗ ನಿಮಗೆ ಬಂಗಡೆ ಮಸಾಲ ಫ್ರೈ ತೋರಿಸಿಕೊಡ್ತೀನಿ. ಬಂಗಡೆ ಮಸಾಲ ಫ್ರೈ ಅಂದರೆ ಊರು ಬದಿಯವರಿಗೆ ಅದು ತುಂಬ ಲೈಕ್ ಇರ್ತದೆ. ಈ ಮಂಗಳೂರು, ಉಡುಪಿ, ಕುಂದಾಪುರ ರೀಜನ್ ಅವರಿಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಬಂಗಡೆ ಮೀನ್ ತಿಂದೇ ಇರೋರು ಯಾರು ಇಲ್ಲ, ಎಲ್ಲ ತಿಂತಾರೆ ಬಂಗಡೆ ಮೀನು. ನಮ್ಮ ರೆಸ್ಟೋರೆಂಟ್ ಅಲ್ಲಿ ಅದು ಬಂಗಡೆ ಮಸಾಲ ಫ್ರೈ ತುಂಬಾ ಫೇಮಸ್ ಇದೆ. ಅದರೊಟ್ಟಿಗೆ ನೀರು ದೋಸೆ, ಬಾಯ್ಲ್ಡ್ ರೈಸ್ ಒಳ್ಳೆ ಆಗ್ತದೆ ತಿನ್ಲಿಕ್ಕೆ. ಈಗ ನಾವು ಅದನ್ನ ಹೇಗೆ ಮಾಡುದು ಅಂತ ನೋಡುವ. ಈಗ ನೋಡಿ, ಇದಕ್ಕೆ ನಾನು ಊರು ಕುಂದಾಪುರ ಎಣ್ಣೆ ಹಾಕ್ತಾ ಇದ್ದೀನಿ, ತೆಂಗಿನೆಣ್ಣೆ. ಇದರೊಟ್ಟಿಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಚಾಪ್ ಬೆಳ್ಳುಳ್ಳಿ, ಚಾಪ್ ಈರುಳ್ಳಿ, ಚಾಪ್ ಟೊಮೆಟೊ, ಮೆಣಸು, ಕೇಳಿರೋ ಮೆಣಸು, ಫ್ರೆಶ್ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡುವ. ಇದು ನೋಡಿ, ನಮ್ದು ಒಂದು ಮಸಾಲೆ, ರೆಸ್ಟೋರೆಂಟಲ್ಲಿ ಮಾಡಿರೋ ಮಸಾಲೆ. ಅದರೊಟ್ಟಿಗೆ ಲೈಟಾಗಿ ಉಪ್ಪು ಹಾಕುವ. ಮಸಾಲೆ ಫ್ರೈ ಖಾರ ಬೇಕಂದವರಿಗೆ ಲೈಟ್ ಚಿಲ್ಲಿ ಪೌಡ್ರ್, ಖಾರ ಜಾಸ್ತಿ ಬೇಕಂದವರಿಗೆ ಜಾಸ್ತಿ, ಲೈಟಾಗಿ ಅರಿಶಿನ ಪುಡಿ.
ಬಂಗುಡೆ ಮೀನು ಮೀನು ಯಾವತ್ತು ಫ್ರೆಶ್ ಇದ್ದಷ್ಟು ಟೇಸ್ಟ್ ಒಳ್ಳೆ ಬರ್ತದೆ. ಮೀನು ಫ್ರೆಶ್ ಇದ್ದರೆ ಮಾತ್ರ ಮೀನು ಟೇಸ್ಟ್. ರೆಸಿಪಿ ಯಾವ್ದಾರು ಆಯಿತು, ಬಂಗುಡೆ ಮೀನಾಯಿತು, ಯಾವ ಮೀನಾರು ಆಯಿತು, ಮೀನು ಫ್ರೆಶ್ ಇದ್ದರೆ ಮಾತ್ರ ನೀವು ಮೀನು ಸಾರು ಆಯಿತು, ಮೀನು ತವಾ ಫ್ರೈ ಆಯಿತು, ಮೀನು ಮಸಾಲ ಫ್ರೈ ಆಯಿತು, ಇಲ್ಲ ಸುಕ್ಕ ಆಯಿತು, ಎಲ್ಲ ಒಳ್ಳೆ ಬರುತ್ತೆ. 4 ದಿನ 5 ದಿನ 6 ದಿನ ಅದೇ ಮೀನು ಇಡೋದು, ಅದೇ ಮೀನು ಕೊಡೋದು. ನಮ್ಮ ರೆಸ್ಟೋರೆಂಟಲ್ಲಿ ಯಾವತ್ತು ನೀವು ಯಾವಾಗಲೇ ಸಹ ಬಂದರೂ ಮೀನು ಫ್ರೆಶ್ ಇಲ್ಲ ಅಂತ ಹೇಳುವ ಪ್ರಮೇಯನೇ ಬರೋದಿಲ್ಲ. ಯಾಕೆಂದರೆ ನಮ್ಮದು ಡೈರೆಕ್ಟ್ ಉಡುಪಿ ಮಂಗಳೂರಿಂದ ಬರೋದು ಮೀನು. ಅದು ಪ್ರತಿದಿನ ಬರೋದು. ನಮ್ಮದು ಯಾವತ್ತು 3 ದಿನ 4 ದಿನ ಅಥವಾ ವಾರಕ್ಕೊಂದ್ಸತಿ ಬರೋದಲ್ಲ, ಪ್ರತಿದಿನ ಎವ್ರಿ ಡೇ ಮೀನು ಬಂದೇ ಬರ್ತದೆ. ನೀವು ಯಾವಾಗಲೇ ಸಹ ಬಂದ್ರೂ ನಮ್ಮಲ್ಲಿ ಮೀನು ಫ್ರೆಶ್ ಇಲ್ಲ ಅಂತ ಹೇಳುವ ಪ್ರಮೇಯನೇ ಬರೋದಿಲ್ಲ. ನಾನು ಅದು ಬೇಕಾದ್ರೆ 200% ಗ್ಯಾರಂಟಿ ಕೊಡ್ತೇನೆ. ಬಂಗುಡೆ ಮೀನು ಒಳ್ಳೆ ರೀತಿಯ ಮಸಾಲ ಒಟ್ಟಿಗೆ ಬೇಯ್ತಾ ಇದ್ರೆ ಆ ಬಂಗುಡೆ ಮೀನು ಫ್ಲೇವರ್ ಉಂಟಲ್ಲ, ಅದು ಬಿಡ್ತದೆ ಗ್ರೇವಿ ಒಳ್ಳಿಗೆ. ಅದರೊಟ್ಟಿಗೆ ಆ ಕರ್ಬೇವು ಫ್ಲೇವರ್, ಆ ಚಿಲ್ಲಿಯ ಸ್ಪೈಸಿನೆಸ್, ಆಮೇಲೆ ನಾವು ಈ ಗ್ರೇವಿಯಲ್ಲಿ ಆಲ್ರೆಡಿ ನಾವು ಈ ಮಸಾಲ ಒಳ್ಳಿ ಹುಳಿ ಹಾಕಿದ್ದೇವೆ. ಮೀನು ಸಾರಿಗೆ ಹುಳಿ ಸಹ ತುಂಬ ಮುಖ್ಯ ಆಗ್ತದೆ. ಹುಳಿ ಉಪ್ಪು ಖಾರ ಇವೆಲ್ಲ ಒಳ್ಳೆ ಕರೆಕ್ಟಾಗಿ ಖಡಕ್ಕಾಗಿ ಬಿದ್ದಿದೆ ಅಂದರೆ ಮೀನು ಸಾರು ಅಷ್ಟು ಒಳ್ಳೆ ಇರ್ತದೆ. ಮೀನು ಮಸಾಲ ಫ್ರೈಯು ಸಹ. ಈ ಮೀನು ಮಸಾಲ ಫ್ರೈ ಒಟ್ಟಿಗೆ ನೀರು ದೋಸೆ, ಪುಲ್ಕ, ಇಲ್ಲಾಂದರೆ ಬಾಯ್ಲ್ಡ್ ರೈಸ್, ಇದೆಲ್ಲ ಬೆಸ್ಟ್ ಕಾಂಬಿನೇಷನ್. ಈಗ ಲಾಯಕ್ ಮಾಡಿ ಬಂಗುಡೆ ಮಸಾಲ ಫ್ರೈ ರೆಡಿಯಾಗಿದೆ. ಈಗ ಇವರಿಗೆ ಸರ್ವ್ ಮಾಡುವ. ಹೇಗುಂಟು ಹೇಳಿ ಅವರೇ ಹೇಳ್ತಾರೆ. ನಾನು ನಿಮಗೆ ಈಗ ಬಂಗುಡೆ ಮಸಾಲ ಫ್ರೈ ಮತ್ತು ಅಂಚಲ್ ತವಾ ಫ್ರೈ ತೋರಿಸ್ಕೊಟ್ಟೆ. ಈಗ ನಾನು ಮಾಡಿರೋದು ನೋಡಿ ನೀವು ಸಹ ಮನೆಯಲ್ಲೇ ಟ್ರೈ ಮಾಡ್ಬೋದು. ಆದರೆ ನಮ್ಮ ರೆಸ್ಟೋರೆಂಟಲ್ಲಿ ಸಿಗುವಂಥ ಟೇಸ್ಟ್ ನಿಮ್ಗೆ ಸಿಗಲ್ಲ. ಯಾಕೆ ಅಂದರೆ ನಾವು ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಉಡುಪಿ ಮಂಗಳೂರು ಕಡೆ ಭಾಗದಿಂದನೇ ಬರುವಂಥದ್ದು. ಆಮೇಲೆ ನಮ್ಮ ಈ ಚೆಫು ಎಲ್ಲರೂ ಉಡುಪಿ ಮಂಗಳೂರು ಭಾಗದವರೇ ಆಗಿರೋದ್ರಿಂದ ಈ ಟೇಸ್ಟು ನಿಮಗೆ ಮನೇಲಿ ಸಿಗೋದು ಕಷ್ಟ ಆಗ್ಬೋದು. ಒಂದು ಕರಾವಳಿ ಫೈನ್ ಆ್ಯಂಡ್ ರೆಸ್ಟೋರೆಂಟ್ ಅಂದರೆ ಬರೀ ನಮ್ಮಲ್ಲಿ ಕುಚ್ಚಲಕ್ಕಿ, ಮೀನು, ಬರೀ ಪ್ರಾನ್ಸ್, ಬರೀ ಇವೇ ಆಯ್ತಂತಲ್ಲ. ನಮ್ಮಲ್ಲಿ ಹಲವಾರು ವೆರೈಟಿ ಆದಂಥ ಫುಡ್ ಐಟಮ್ಸ್ ಇದೆ. ಈಗ ನೋಡಿ, ನಾವು ರೆಸ್ಟೋರೆಂಟ್ನ ಕೋರ್ಮಂಗ್ಲಲ್ಲಿ ಲೊಕೇಟ್ ಮಾಡಿರೋದ್ರಿಂದ ಇಲ್ಲಿ ಮೀನು ತಿನ್ನೋರ ಜೊತೆಗೆ ನಾರ್ತ್ ಇಂಡಿಯನ್ಸ್ ಸಹ ತುಂಬ ಜನ ಇದ್ದಾರೆ. ಅದರ ಜೊತೆಗೆ ಆಂಧ್ರದವರು ಸಹ ತುಂಬ ಇದ್ದಾರೆ. ಹಾಗಾಗಿ ನಾವು ಆಂಧ್ರದವರಿಗೋಸ್ಕರ ಹೈದರಾಬಾದಿ ಬಿರಿಯಾನಿ ಮಾಡಿದ್ದೇವೆ. ಹೈದರಾಬಾದಿ ಬಿರಿಯಾನಿಯಲ್ಲಿ ಒಂದು ಖುಷಿ ಪಡುವ ವಿಷಯ ಏನಂದರೆ, ನಾನು ಹೊರಗಡೆ ಇರುವಾಗ ನಮ್ಮಲ್ಲಿ ಬರೋ ಕಸ್ಟಮರ್ ಕೇಳ್ತಾರೆ, ಸರ್ ಎಲ್ಲಿ ನಿಮ್ಮದು ಆಂಧ್ರನ ಅಂತ. ತುಂಬ ಜನ ಕೇಳಿದ್ದಾರೆ ಹಾಗೆ. ಆದರೆ ನಾನು ಹೇಳೋದು, ಇಲ್ಲ ಸರ್ ನಂದು ಆಂಧ್ರ ಅಲ್ಲ, ನಮ್ಮದು ಮಂಗಳೂರು. ಈ ಬಿರಿಯಾನಿ ಮಾಡೋ ಚೆಫ್ ಏನಿದ್ದಾರೆ ಅವರು ಆಂಧ್ರದವರು. ಹಾಗಾಗಿ ನಿಮಗೆ ಅಥೆಂಟಿಕ್ ಆಗಿ ನಿಮಗೆ ಆ ಥರ ಬಿರಿಯಾನಿ ಸಿಗ್ತಾ ಇದೆ ಅಂತ ಹೇಳೋದು. ಹಾಗಾಗಿ ನೀವು ಹೈದರಾಬಾದಿ ಬಿರಿಯಾನಿ ತಿನ್ನಬೇಕು ಅಂತ ಅಂದರೆ ಒಮ್ಮೆ ನಮ್ಮಲ್ಲಿ ಟ್ರೈ ಮಾಡಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಪ್ರಾನ್ಸ್ ಬಿರಿಯಾನಿ, ಜೊತೆಗೆ ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಆಗಿರ್ಬೋದು. ಹೀಗೆ ವೆರೈಟೀಸ್ ಆಗಿದೆ. ಜೊತೆಗೆ ನಮ್ಮಲ್ಲಿ ಚೈನೀಸ್ ಕುಜಿನ್ಸ್ ಇದೆ ಬೇಜಾನ್, ಬೇಕಾದಷ್ಟು. ವೆಜ್ನವರಿಗೆ ಕ್ರಿಸ್ಪಿ ಕಾರ್ನ್, ಚೀಸ್ ಕಾರ್ನ್ ಬಾಲ್ಸ್, ಗೋಬಿ ಮಂಚೂರಿ, ಈ ಥರ ಹಲವಾರು ವೆರೈಟೀಸ್. ಜೊತೆಗೆ ನಾನ್ ವೆಜ್ಜಲ್ಲಿ ಹನಿ ಸೆಸಮ್ ಚಿಕನ್, ಡ್ರ್ಯಾಗನ್ ಚಿಕನ್, ಚಿಕನ್ ಲಾಲಿಪಾಪ್, ಈ ಥರ ತುಂಬ ವೆರೈಟೀಸ್ ಇದೆ. ನಾನು ನಿಮಗೆ ಎಲ್ಲದೂ ಹೇಳೋದು ಕೆಲವೊಂದು 2-3 ಐಟಮ್ಸ್ ಅಷ್ಟೇ. ಜೊತೆಗೆ ನಮ್ಮಲ್ಲಿ ತಂದೂರಲ್ಲಿ ನಿಮಗೆ ವೆಜ್ ಅವ್ರಿಗೆ ಪನ್ನೀರ್ ಟಿಕ್ಕಾ, ಮಶ್ರೂಮ್ ಅಫ್ಘಾನಿ ಕಬಾಬ್, ಜೊತೆಗೆ ನಾನ್ ವೆಜ್ ಅವ್ರಿಗೆ ಮುರುಗ್ ಚಿಕನ್, ತಂದೂರಿ ಚಿಕನ್, ಆಮೇಲೆ ಬಂಜಾರ ಟಿಕ್ಕಾ, ಗುಲಾಬ್ ಶೀಕ್, ಈ ಥರ ವೆರೈಟೀಸ್ ಆಫ್ ಚಿಕನ್ ಸ್ಟಾರ್ಟರ್ಸ್ಗಳಿದೆ ತಂದೂರಲ್ಲಿ. ಹಾಗೆ ನಿಮಗೆ ಬ್ರೆಡ್ಸ್ ಅಂತ ಬಂದರೆ ಕುಲ್ಚಾ, ನಾನ್, ಮೇಥಿ ರೋಟಿ, ಪುಲ್ಕ, ಈ ಥರ ಹಲವಾರು ವೆರೈಟೀಸ್. ನಾನು ನಿಮಗೆ ಜಸ್ಟ್ ಸ್ಯಾಂಪಲ್ ಹೇಳ್ತಾ ಇರೋದಷ್ಟೇ. ಜೊತೆಗೆ ಇದಕ್ಕೆ ಸರಿಯಾಗಿ ಬಟರ್ ಚಿಕನ್ ಆಯಿತು, ಚಿಕನ್ ಟಿಕ್ಕಾ ಮಸಾಲ, ಚಿಕನ್ ಲಬಾಬ್ದಾರ್, ಈ ಥರ ವೆಜ್ಜಲ್ಲಿ ಮಶ್ರೂಮ್ ಮಸಾಲ, ಪನೀರ್ ಬಟರ್ ಮಸಾಲ, ಮಿಕ್ಸ್ ವೆಜ್ ಕರಿ, ವೆಜ್ ಕಡಾಯ್, ಹಾಗೆ ಹಲವಾರು ವೆರೈಟಿ ಆಫ್ ಐಟಮ್ಸ್ಗಳು ನಮಗೆ ಸಿಗುತ್ತೆ. ನೀವು ನಮ್ಮಲ್ಲಿ ಬರೀ ಮೀನು ಅಷ್ಟೇ ಅಂತ ಅಲ್ಲ, ಎಲ್ಲ ರೀತಿಯಾದಂಥ ಚಿಕನ್ ಮತ್ತು ಮಟನ್ ಸ್ಟಾರ್ಟರ್ಸ್ಗಳು, ವೆಜ್ ಸ್ಟಾರ್ಟರ್ಸ್ಗಳು ಸಿಗ್ತದೆ. ಒಮ್ಮೆ ಟ್ರೈ ಮಾಡಿ. ಇನ್ನೊಂದ್ಸತಿ ಹೇಳ್ತೀನಿ, ಈ ರೆಸ್ಟೋರೆಂಟ್ ಲೊಕೇಟ್ ಆಗಿರೋದು ಡೈರಿ ಸರ್ಕಲ್ ಹತ್ರ, ಕ್ರೈಸ್ಟ್ ಕಾಲೇಜ್ ಫೇಮಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲಿನೇ ಇರೋದು. ಎಕ್ಸೆಂಚರ್ ಕಂಪ್ನಿ ಅಪೋಸಿಟ್, ಹೊಸೂರು ರೋಡ್, ಕೋರ್ಮಂಗಲ್. ಈಗ ನಾನು ಆಲ್ರೆಡಿ ಜಾಸ್ತಿ ಮಾತಾಡೋದಿಲ್ಲ. ಈಗ ನಿಮಗೆ ನಮ್ದೆಲ್ಲ ರೆಸಿಪಿನ ನಾನು 2 ರೆಸಿಪಿ ಸಹ ತೋರಿಸಿದ್ದೀನಿ ನಿಮಗೆ. ಶಾರುಖ್ ಅವರು ಸಹ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ದಾರೆ, ಫುಡ್ ರಿವ್ಯೂ ಸಹ ಮಾಡಿದ್ದಾರೆ ಅವರು ಆಲ್ರೆಡಿ. ನಿಮಗೆ ಒಳ್ಳೆ ರೀತಿಯ ಫುಡ್, ರೀಸನಬಲ್ ಪ್ರೈಸಲ್ಲಿ ಬೆಸ್ಟ್ ಫುಡ್. ಮೇಯ್ನ್ ಆಗಿ ಫಿಶ್, ನಿಮಗೆ ಈ ಕ್ವಾಲಿಟಿ ಫಿಶ್ ಆಲ್ಮೋಸ್ಟ್ ಎಲ್ಲೂ ಸಿಗೋದಿಲ್ಲ. ಊರ್ ಬದಿಗೆ ಹೋಗ್ಬೇಕು. ತುಂಬ ಜನ ಮೀನು ತಿನ್ನಲಿಕ್ಕೆ ಮಂಗಳೂರು, ಉಡುಪಿಗೆಲ್ಲ ಹೋಗ್ತಾರೆ. ಆದರೆ ಇಲ್ಲಿ ಬಂದು ನೋಡಿ, ಒಮ್ಮೆ ಫ್ರೆಶ್ ಇಲ್ಲ ಅನ್ನೋ ಹೇಳುವ ಪ್ರಮೇಯನೇ ಇರುವುದಿಲ್ಲ. ಆಮೇಲೆ ಒಳ್ಳೆ ರೀತಿ ಅಥೆಂಟಿಕ್ ಊರ್ ಬದಿ ಮಸಾಲ ತಿಂತಾ ಇದ್ರೆ ಒನ್ ಮೋರ್ ಅಂತ ಇರಬೇಕು. ಥ್ಯಾಂಕ್ ಯು, ಧನ್ಯವಾದ.